ಸರ್, ಮಹಿಷ ಎಮ್ಮೆ, ಇದನ್ನು ಎರುಮೈ ನಾಡು ಅಂತಾರೆ. ಎಮ್ಮೆಗಳನ್ನು ಇರುವಂಥ ಊರು. ಎಮ್ಮೆ ಮಾರಾಟ ಮಾಡೋ ಎಮ್ಮೆ ಜಾಸ್ತಿ ಇತ್ತು. ಶ್ರೀಕಂಠ ದತ್ತ ಅವ್ರ ಲೆಟರ್ಡಲ್ಲಿ ಮೈಸೂರು ಅಂತ ಆಗ್ತಿರಲಿಲ್ಲ, ಮಹಿಷೂರು. ಮಹಿಷನ ಊರು. ಆತ್ಮೀಯತೆ ಜಾಸ್ತಿ ಬೆಳೆದದ್ದು ಶ್ರೀಕಂಠ ದತ್ತನ ಜೊತೆಲಿ. ಮಹಾರಾಜ್ ಕಾರ್ಯದಲ್ಲೂ ಬೈತಾ ಇದ್ದೆ ಆತಂಗೆ. ಆತ ಮಹಾರಾಜನ ಮಗ ಅನ್ನುವಂಥ ಅಹಂಕಾರ ಆತಂಗಿರ್ಲಿಲ್ಲ. ಅತ್ಯಂತ ಸರಳವಾಗಿ ಹುಡುಗಾಟದ ಹುಡುಗ ಇದ್ದಂಗೆ. ವರಾಂಡಾಯಿಂದ ಹಂಗೆ ಮೆಟ್ಲಿಡ್ದು ಹೋಯ್ತಿರ್ಲಿಲ್ಲ. ವರಾಂಡಾಯಿಂದ ಈ ಕಡೆ ನೆಗೆದು ಓಡೋಗ್ಬಿಡೋದು. ಆಡು ಮಾತಲ್ಲಿ ಹೇಳೋದಾದ್ರೆ ಕದ್ಬಿಡೋಗ್ತಾರೆ ಅಂತಾರಲ್ಲ ಕ್ಲಾಸಿಂದ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗೋದಿರಲಿ, ಅಲ್ಮೇಲಮ್ಮ ಶಾಪ ಕೊಟ್ಲು ಅಂತಾರೆ. ಅಲ್ಮೇಲಮ್ಮನ ಹೆಣ್ಮಗಳೇ ಇಲ್ಲ. ಇಲ್ಲದ ಹೆಣ್ಣು ಕೊಟ್ಟ ಶಾಪ ನಿಜವಾಗಿದೆ ಎನ್ನುವ ಭ್ರಮೆಯಲ್ಲಿದ್ದಾರೆ ಮೈಸೂರು ಅರಮನೆಯವರು. ನಮ್ಮ ಜನ ಕನ್ನಂಬಾಡಿ ಕಟ್ಟೆ ಮೂಲ ಯೋಜನೆ ಬಂದದ್ದು ತಯಾರು ಮಾಡಿದ್ದವನು ಕ್ಯಾಪ್ಟನ್ ಡಾಸ್ ಅಂತ ಒಬ್ಬರು ಬ್ರಿಟಿಷ್ ಇಂಜಿನಿಯರು. ನಿಕೋಲಾಸ್ ಬರ್ನಾರ್ಡ್ ಎಡ್ವಿನ್ ಡಾವೆಸ್ ಅಂತಾರೆ, DAWES. ಅವನದು ಎಲ್ಲಾನು. ಯಾಕಂದ್ರೆ ಕನ್ನಂಬಾಡಿ ಕಟ್ಟೆ ಯಾರು ಕಟ್ಟಿದ್ರು ವಿಶೇಷ ಕಟ್ಟಿದ್ರು ಅಂತಾರೆ. ಮಹಾರಾಜನ ಹೆಸರು ಹೇಳಲ್ಲ. ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ. ಅಂಬಾವಿಲಾಸ್ ಅರಮನೆಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಅರಮನೆ ನಗರ ಮೈಸೂರು ಬಹಳನೇ ವಿಶ್ವ ಪ್ರಖ್ಯಾತವಾದ ಅನೇಕ ಅರಮನೆಗಳು ಇಲ್ಲಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ನಾವೀಗ ನೋಡ್ತೇವೆ ಅಂಬಾವಿಲಾಸ್ ಅರಮನೆ. ನಾವು ಈಗ ಈ ಅರಮನೆಯ ಒಂದು ಇತಿಹಾಸವನ್ನು ತಿಳ್ಕೊಳ್ಳೋಕೆ ಅಂತ ಬಂದಿದ್ದೇವೆ. ನಾವು ಒಬ್ಬ ಹಿರಿಯರನ್ನ, ಮೈಸೂರಿನ ಅರಮನೆಯ ಬಗ್ಗೆ, ಇಲ್ಲಿನ ಒಡೆಯರ ವಂಶಸ್ಥರ ಬಗ್ಗೆ ಬಹಳನೇ ಅಧ್ಯಯನ ಮಾಡಿರುವಂಥ, ಬಹಳ ಆಳವಾಗಿ ತಿಳ್ಕೊಂಡಿರ್ತಕ್ಕಂಥ ಒಬ್ಬರು ಹಿರಿಯರನ್ನ ಮಾತಾಡ್ಸೋಣ ಅಂತ ಬಂದಿದ್ದೇವೆ. ಅದಕ್ಕೆ ಮೊದಲು ನಾವೇ ಒಂದ್ಸಲ ಅರಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಜೊತೆ ಮೈಸೂರಿನ ಗೆಳೆಯರಾದ ಪ್ರಭಾಕರ್ ಇದ್ದಾರೆ. ಮೈಸೂರಲ್ಲೇ ಹುಟ್ಟು ಇಡೀ ವಿಶ್ವಕ್ಕೆ ಗೊತ್ತು ನಮ್ಮ ಅರಮನೆ. ಮೈಸೂರಿನವ್ರು ಗೊತ್ತಿರಲ್ವೇ ಗುರುಗಳೇ, ನಿಮ್ಗೆ ಏನು ಗೊತ್ತಿದ್ರ ಬಗ್ಗೆ ಹೇಳಿ ದಯವಿಟ್ಟು. ನಾವು ಇಲ್ಲಿ ಮೈಸೂರು ಅರಮನೆ ಅಂತಂದರೆ ಇಲ್ಲಿರೋದೇ ನಮ್ಮೊಂದು ಹೆಮ್ಮೆ. ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ, ಚಾಮುಂಡಿ ಕಾಯ್ತಾ ಇದ್ದಾಳೆ. ಇದು ಅಂಬಾವಿಲಾಸ ಅರಮನೆ. ಇದು ಮೊದಲು ಮರದ ಅರಮನೆ ಇರ್ತದೆ, ಅದು ಸುಟ್ಟೋಗ್ಬಿಡುತ್ತೆ. 1897ರಲ್ಲಿ ಕೃಷ್ಣರಾಜ ಒಡೆಯರು, ಡಾಕ್ಟರ್ ಹೆನ್ರಿ ಇರ್ವಿನ್ ಅವರೇ ಇದಕ್ಕೆ ಚೀಫ್ ಇಂಜಿನಿಯರ್. 1897ರಲ್ಲಿ ಸ್ಟಾರ್ಟ್ ಆಗುತ್ತೆ, 1912ಕ್ಕೆ ಮುಗಿಯುತ್ತೆ. 15 ವರ್ಷ ಈ ಮಹಾರಾಜರ ಕುಟುಂಬ ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿ ವಾಸಕ್ಕಿರ್ತಾರೆ. ಆ ತುದಿಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಚಿನ್ನ. ಅದು ಆ ಗೋಪುರದ ಕೊನೆಯ ಗೋಪುರದಲ್ಲಿ ಇದೆಯಲ್ಲ 2.5 kg ಚಿನ್ನ, ಗೋಲ್ಡ್ ಅದು. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರದ್ದು ದಾಖಲೆಗಳು ನೋಡ್ತಾ ಹೋದ್ರೆ ನಿಂತಿರೋ ನೆಲ ಕೂಡ ಮಹಾರಾಜರದ್ದೇ ಅಂತ ಹೇಳ್ಬೇಕು. ಯಾವ ನೋಡಿದ್ರು ಇವ್ರದೇನೆ. KRS ಕಟ್ಟಿರೋದಿರ್ಬೋದು, KRS ಹಾಸ್ಪಿಟಲ್ ಕಟ್ಟಿರೋದಿರ್ಬೋದು, ಅಥವಾ ಅರಮನೆಗಳು ಕಟ್ಟಿರೋದಿರ್ಬೋದು, ಎಲ್ಲಿಂದ ಎಲ್ಲಿವರೆಗೆ ಯೂನಿವರ್ಸಿಟಿ ಕಟ್ಟಿರೋದು ಎಲ್ಲ ಈ ಮಹಾರಾಜರ ಕೊಡುಗೆಗಳು. ಇವತ್ತು ನಾವು ಇಲ್ಲಿ ಬದುಕಿದ್ದೀವಿ, ಬಾಳ್ತಾ ಇದ್ದೀವಿ ಅನ್ನೋದಾದರೆ ಎಲ್ಲರೂ ಮಹಾರಾಜರ ಕೊಡುಗೆಗಳು. ನಾವು ಇದನ್ನು ನೆನೆಸ್ಕೊಳ್ಳಿಲ್ಲ ಅಂದರೆ ನಾವು ಮನಸ್ಸಾಗಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಮುಂದೆ ನಾವೇನಾದರೂ ನಾವು ಹೋಗಬೇಕು ಅನ್ನೋದೇ ಆದರೆ ನಂಜರಾಜ್ ಅವರು ತುಂಬ ಹಿರಿಜೀವಿ. ಅವರು ಅದೇ ಮನ್ತನದಲ್ಲಿ ಅವರು ಬಾಳಿ ಬದುಕಿದವರು. ಇದ್ರ ಬಗ್ಗೆ ಅವ್ರು ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಇಂಚಿಂಚು ತಿಳ್ಕೊಳ್ಳೋಣ, ಅವ್ರ ಹತ್ರಕ್ಕೆ ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಮೈಸೂರ ಇತಿಹಾಸಗಳನ್ನ ತಿಳ್ಕೊಳ್ಳೋಣ. ಎಮ್ಮೆಗಳು ಮಾರ್ತಿದ್ರೂ ಗೊತ್ತಿಲ್ಲ. ಮಹಿಷನ ಊರು ಮೈಸೂರು. ಅದಕ್ಕೆ ನಮ್ಮ ಬ್ರಾಹ್ಮಣೇತರ ಶೂದ್ರರು ಮಹಿಷಾಸುರ ಇಲ್ಲಿ ರಾಜ ಆಗಿದ್ದ ಅಂತ ಹೇಳ್ತಾರೆ. ಅವನನ್ನು ಚಾಮುಂಡಿ ಕೊಂದ್ಲು. ಚಾಮುಂಡಿ ಕಾಲ್ಪನಿಕ ವ್ಯಕ್ತಿ ಜೀವಂತ ವ್ಯಕ್ತಿ ಜೊತೆ ಹೇಗೆ ಯುದ್ಧ ಮಾಡ್ತಾಳೆ? ಮಹಿಷಾಸುರ ಕಾಲ್ಪನಿಕ. ಸರ್, ಮಹಿಷ ಎಮ್ಮೆ, ಇದನ್ನು ಎರುಮೈ ನಾಡು ಅಂತಾರೆ. ಎಮ್ಮೆಗಳನ್ನು ಇರುವಂಥ ಊರು. ಎಮ್ಮೆ ಮಾರಾಟ ಮಾಡೋ ಎಮ್ಮೆ ಜಾಸ್ತಿ ಇತ್ತು. ಶ್ರೀಕಂಠ ದತ್ತ ಅವ್ರ ಲೆಟರ್ಡಲ್ಲಿ ಮೈಸೂರು ಅಂತ ಆಗ್ತಿರಲಿಲ್ಲ, ಮಹಿಷೂರು. ಮಹಿಷನ ಊರು. ನಾನು ಮೂಲತಃ ಹಿಂದಿ ಪ್ರೊಫೆಸರ್ ಆಗಿದ್ದೆ. ಇತಿಹಾಸ ದೊಡ್ಡ ಸಾಗರ. ಸಮುದ್ರದಲ್ಲಿ ಒಂದು ಕಲ್ಲಿದೆ ಅಂತ ಒಂದು ಬಂಡೆ ಇದೆ ಅಂದ್ಕೊಳ್ಳಿ, ನೀರು ಹೊಡೆಯುತ್ತೆ, ಅದಕ್ಕೆ ನೀರು ಹೋಗುತ್ತೆ. ಆಮೇಲೆ ಬಂಡೆಯಲ್ಲಿ ಎಷ್ಟು ನೀರಿರುತ್ತೆ? ಒಂದು ಸಣ್ಣ ತೇವ ಇರುತ್ತೆ ಅಷ್ಟೇ. ಬಂಡೆಗೆ ಅಂಟಿಕೊಂಡು ತೇವದ ಒಂದು ಸಣ್ಣ ಹನಿಯಷ್ಟು ತಿಳ್ಕೊಂಡ್ರೆ ಅದೇ ಅಗಾಧ ಅನಿಸುತ್ತೆ ನಮಗೆ. ನಾನು ಇತಿಹಾಸ ದಾರಿ ತಪ್ಪಿ ಓದಿದೆ. ಮೂಲತಃ ಹಿಂದಿ ಪ್ರಾಧ್ಯಾಪಕ, ಅನ್ನ ಕೊಟ್ಟದ್ದು ಹಿಂದಿ. ನಾನು ಹಿಂದಿ ದ್ವೇಷಿ, ಕನ್ನಡ ಹೋರಾಟಗಾರ. ಆದರೆ ವಿಧಿ ಇಲ್ಲದೆ ಹಿಂದಿ ಓದಬೇಕಾಗಿ ಬಂತು ನನಗೆ. ಕಾಶಿಯಲ್ಲಿ ಹಿಂದಿ MA ಮಾಡಿದೆ, ಇಲ್ಲಿ ಲೆಕ್ಚರರ್ ಪೋಸ್ಟ್ ಕೊಟ್ಟರು. ನನಗೆ ಅನ್ನ ಹಾಕಿದ್ದು ಹಿಂದಿ, ಆದರೆ ಎದೆ ಒಳಗಿರೋದು ಕನ್ನಡ. ಇವತ್ತು ನಾವು ಹಿಂದಿ ವಿರುದ್ಧ ಹೋರಾಟ ಮಾಡ್ತೀನಿ. ನಾನು ಹಿಂದಿ ಹೇರಿಕೆಯ ವಿರುದ್ಧ, ಹಿಂದಿ ವಿರುದ್ಧ ಅಲ್ಲ, ಹಿಂದಿ ಭಾಷೆ ಅಲ್ಲ, ಎಲ್ಲ ಭಾಷೆಗಳು ಪ್ರಿಯ.
ನಾನು ಬೆಂಗಾಲಿನೂ ಕಲ್ತಿದ್ದೆ, ಉರ್ದು ಕಲ್ತಿದ್ದೆ. ಹಿಂದಿಯನ್ನು ಹೇರ್ತೀವಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ ಇದೆ. ಅವ್ರು ಊಟ ಆಗ್ತಿರೋದು ಹಿಂದಿ ಮೇಷ್ಟಾಗಿದ್ದರಿಂದಾಗಿ, ಹೃದಯದಲ್ಲಿ ಕನ್ನಡ ಇದೆ. ನಾನು ಇತಿಹಾಸಕ್ಕೆ ಬಂದದ್ದು ಶ್ರೀಕಂಠ ದತ್ತ ಇದ್ದಾಗ ತುಂಬ ಹೆಚ್ಚಿಗೆ ಸಂಪರ್ಕ ಇತ್ತು ಅರಮನೆಗೆ. ಶ್ರೀಕಂಠ ದತ್ತ ಡಿಗ್ರಿನಲ್ಲಿ ನನ್ನ ವಿದ್ಯಾರ್ಥಿ ಮಹಾರಾಜ ಕಾಲೇಜಿನಲ್ಲಿ. ನಾನು 1959 ಕೆಲಸಕ್ಕೆ ಸೇರಿದ್ದು, 97ಕ್ಕೆ ರಿಟೈರ್ ಆದೆ ಮಹಾರಾಜ ಕಾಲೇಜಲ್ಲಿ. ಮಧ್ಯ ಕೆಲವು ವರ್ಷಗಳು ಗಂಗೋತ್ರಿಲಿದ್ದೆ. ನಾನು ಗಂಗೋತ್ರಿಲಿ ಪಾಠ ಮಾಡುವಾಗ ಪ್ರಮೋದ ಒಡೆಯರ್ ಹಿಂದಿ MA ವಿದ್ಯಾರ್ಥಿನಿ. ನನಗೆ ಗಂಡ BA ಓದುವಾಗ ಮಹಾರಾಜಲ್ಲಿ, MA ಓದುವಾಗ ಶ್ರೀಮತಿಯವರು ಅಲ್ಲಿ. ಅದು ಅಟ್ಯಾಚ್ಮೆಂಟು, ಆತ್ಮೀಯತೆ ಜಾಸ್ತಿ ಬೆಳೆದದ್ದು ಶ್ರೀಕಂಠ ದತ್ತನ ಜೊತೆಲಿ. ಮಹಾರಾಜ ಕಾಲೇಜಲ್ಲೂ ಬೈತಾ ಇದ್ದೆ ಆತನಿಗೆ. ಆತ ಮಹಾರಾಜನ ಮಗ ಅನ್ನುವಂಥ ಅಹಂಕಾರ ಆತನಿಗಿರಲಿಲ್ಲ. ಅತ್ಯಂತ ಸರಳವಾಗಿ ಹುಡುಗಾಟದ ಹುಡುಗ ಇದ್ದಂಗೆ. ವರಾಂಡಾಯಿಂದ ಹಂಗೆ ಮೆಟ್ಲಿಡ್ದು ಹೋಗ್ತಿರಲಿಲ್ಲ. ವರಾಂಡಾಯಿಂದ ಈ ಕಡೆ ನೆಗೆದು ಓಡೋಗ್ಬಿಡೋದು. ಆಡು ಮಾತಲ್ಲಿ ಹೇಳೋದಾದ್ರೆ ಕದ್ದು ಓಡೋಗ್ತಾರೆ ಅಂತಾರಲ್ಲ ಕ್ಲಾಸಿಂದ. ವರಾಂಡಾಯಿಂದ ನೆಗೆದು ನಾಪತ್ತೆ. ಕ್ರಿಕೆಟ್ ಆಡುವಾಗ ಆತ ಅತ್ಯಂತ ಸಾಮಾನ್ಯವಾದ ಮನುಷ್ಯ, ವಿದ್ಯಾರ್ಥಿ ಥರನೇ ವರ್ತಿಸ್ತಿದ್ದು. ಅವ್ರ ತಂದೆ ಸತ್ತಾದ್ಮೇಲೆ, ಅವ್ರ ತಂದೆ ಜಯಚಾಮರಾಜ ಒಡೆಯರ್ ಇದ್ದಾಗ ನಾವು ಚಿಕ್ಕ ಹುಡುಗರು. ದೊಡ್ಡಕೆರೆಯಲ್ಲಿ ಶಂಕರ್ ಮಠದ ಎದುರಿಗೆ ನಾವು ಫುಟ್ಬಾಲ್ ಆಡೋಕ್ಕೆ ಹೋಗ್ತಾ ಇದ್ವಿ. ಫುಟ್ಬಾಲು, ಬ್ಯಾಡ್ಮಿಂಟನ್ನು ಅಲ್ಲಿ. ಬರುವಾಗ ಶಂಕರ್ ಮಠದ ಪಕ್ಕ ಇನ್ನೊಬ್ಬ ADC ಮಹಾದೇವಯ್ಯ ಅಂತಿದ್ರು. ಅವ್ರ ಮನೆಗೆ ಬರೋರು. ಕಾರಲ್ಲಿ ಬರ್ತಿದ್ರೆ ನಾವು ಅಡ್ಡ ಹಾಕ್ಬಿಡ್ತಿದ್ವಿ. ಧೈರ್ಯ, ಕಾರ್ ಅಡ್ಡ ಹಾಕೋದು. ಏನು ಮಾಡ್ತಾರೆ, ನಿಲ್ಲಿಸ್ತಾರೆ, ಮಹಾರಾಜರಿಗೆ ನಮಸ್ಕಾರ ಅನ್ನೋದು. ಅವರು ಚಾಕ್ಲೇಟು, ಬಿಸ್ಕತ್ತು ಕರ್ಕೊಂಡೋಗಿ, ಜೇಬಲ್ಲಿದ್ದರೂ ಕೊಡೋರು, ಇಲ್ಲ ಸ್ನೇಹಿತನ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಕೊಡೋರು. ಅವ್ರಿಗೂ ನಮಗಿರೋ ಸಂಬಂಧ ಆ ಚಿಕ್ಕ ವಯಸ್ಸಲ್ಲಿ ನಮಗೆ ಅವೆಲ್ಲ ಗೊತ್ತಿರಲ್ಲ. ಅದು ಶ್ರೀಕಂಠ ದತ್ತ ನಮ್ಮ ಇದು ಕಾಂಟ್ಯಾಕ್ಟ್ ಆದಮೇಲೆ ಅರಮನೆ ಒಡನಾಟ ಜಾಸ್ತಿ ಆಯಿತು. ನಾನು ಹೋಗ್ತಿಲ್ಲ, ಆತನೇ ಕರೆಸ್ಕೊಳ್ಳೋರು. ಹಲವಾರು ಕಾರಣಗಳಿಂದಾಗಿ. ವೈಯಕ್ತಿಕವಾಗಿ ನನಗೆ ಪರಿಚಯ ಒಂದಷ್ಟಿತ್ತು ಇತಿಹಾಸ. ಅರಮನೆಗೆ ಚಿಕ್ಕವನಾಗಿದ್ದಾಗ ಅಮ್ಮ ಅಜ್ಜಿ ಜೊತೆಲಿ ಅರಮನೆಗೆ ಹೋಗ್ತಾ ಇದ್ದದ್ದು. ನಮ್ಮ ತಂದೆ ಸತ್ತಾಗ ನಾನು ಮಿಡ್ಲ್ 3rd ಇಯರ್ಲಿ ಓದ್ತಿದ್ದೆ, 7ನೇ ಕ್ಲಾಸು. ಹೆಂಗಸ್ರ ಜೊತೆ ಹೋಗ್ತಿದ್ದೆ ಅರಮನೆಗೆ. ಅರಮನೆ ಸಂಪ್ರದಾಯಗಳ ಪರಿಚಯ ಆಗಿತ್ತಾಗ. ದಸರಾ ಅಂದ್ರೆ ಹೇಗೆ ನಡೆಯುತ್ತೆ, ಹೆಂಗಸರಿಗೆ ಹೇಗೆ ಅವರಿಗೆ ಗೌರವ ಸಲ್ಲಿಸ್ತಾರೆ ಹೆಂಗಸರು ಮಹಾರಾಜರಿಗೆ, ಸಿಂಹಾಸನ ದರ್ಶನ ಮಾಡೋಕ್ಕೆ ಹೋದಾಗ ಹೇಗಿತ್ತು ಸಿಂಹಾಸನ, ಅವೆಲ್ಲ ಇತ್ತು ಒಂಚೂರು. ಶ್ರೀಕಂಠ ದತ್ತ ಬಂದಮೇಲೆ ಇನ್ನಷ್ಟು ಆತ್ಮೀಯತೆ ಜಾಸ್ತಿ ಆಯಿತು. ನಾವು ಓದೋಕ್ಕೆ ಶುರು ಆಗಿದ್ವಿ ಅಷ್ಟೊತ್ತಿಗೆ. ಮೇಷ್ಟಾದ್ಮೇಲೆ ಓದಲೇಬೇಕಲ್ಲ. ನಾನು ಇತಿಹಾಸಕ್ಕೆ ಬಂದದ್ದೇನು ಅಂದರೆ, ಕೆಲವು ಪತ್ರಿಕೆಯವರು ಅರಮನೆಗೆ ಸಂಬಂಧಪಟ್ಟಂತೆ ತಪ್ಪು ಬರೀತಾಯಿದ್ರು. MS ನಾಗರಾಜ ರಾವ್ ಅಂತ ಆರ್ಕಿಯಾಲಜಿ ಡೈರೆಕ್ಟರ್ ಜನರಲ್ ಆಗಿದ್ದರು. ಆಮೇಲೆ ಮೈಸೂರು ಪ್ಯಾಲೇಸ್ ಬೋರ್ಡ್ಲಿ ಅವರು ಆರ್ಕಿಯಾಲಜಿ ಡೈರೆಕ್ಟರ್ ಆಗ್ತಾರೆ. ಅವರೊಂದು 50-60 ಪೇಜೊಂದು ಅರಮನೆ ಇತಿಹಾಸದೊಂದು ಪುಸ್ತಕ ಬರೆದಿದ್ದಾರೆ, ಗೈಡ್ ಬುಕ್ಕು. ಅದರಲ್ಲಿ ಕೆಲವು ತಪ್ಪು ಮಾಹಿತಿಗಳಿವೆ. ಗೊತ್ತಿದ್ದೇ ಆಗಿದೆಯೋ ನನಗೆ ಗೊತ್ತಿಲ್ಲ. ಒಂದು 10-15 ಗಂಭೀರವಾದ ತಪ್ಪುಗಳಿವೆ. ನಮ್ಮ ಏನು ಮಾಡ್ತಾರೆ, ಪತ್ರಿಕರ್ತರು ಅದನ್ನೇ ಹಾಕ್ತಾರೆ. ಅವ್ರ ಅಥಾರಿಟಿ ಅಲ್ವಾ. ನಾನು ಜೋಳಿಗೆ ನೇತಾಕೊಂಡು ಕಾಲೇಜಿಂದ ಆ ಕಡೆ ಬರೋದು, ತಪ್ಪಾಕಿದ್ದೀರಪ್ಪ ನೀವು. ಡೆಕ್ಕನ್ ಹೆರಾಲ್ಡಲ್ಲಿ ಈಗ ಆತ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಹೋಗಿದ್ದಾನೆ. ಒಂದು ಸಲ ನೀವು ತಪ್ಪಾಕಿದ್ದೀರಿ ಅಂದೆ. ಸರ್ ನೀವು ಬೇಜಾರು ಮಾಡ್ಕೋಬೇಡಿ, ನಿಮ್ಗೊಂದು ಮಾತು ಹೇಳ್ಬೇಕು ಸರ್. ನಾವು ಮರ ಸುತ್ತಕ್ಕೆ ಶುರು ಆದ. ಹಿಂದೆ ಎಲ್ಲ ಲವ್ ಸಾಂಗ್ ಆಡ್ಬೇಕಾದ್ರೆ ಮರ ಸುತ್ಕೊಂಡೇ ಆಡೋರಲ್ಲ, ಆ ಥರ. ನೇರ ಹೇಳಪ್ಪ ಏನು ಸರ್, ನೀವು ಅದು ತಪ್ಪು ಅಂತ ಹೇಳ್ತಿದ್ರಿ. ನಾವು ರೆಫರ್ ಮಾಡಿದ್ದು ನಾಗರಾಜ ರಾವ್ ಪುಸ್ತಕ, ಅವ್ರ ಬುಕ್ಲೆಟ್ಟು. ಅವ್ರ ಅಥಾರಿಟಿ ಆರ್ಕಿಯಾಲಜಿ ಡೈರೆಕ್ಟರ್ ಆಗಿದ್ದರು, ಪ್ಯಾಲೇಸ್ ಬೋರ್ಡ್ಲಿದ್ದರು. ನೀವು ಹಿಂದಿ ಪ್ರೊಫೆಸರು, ನೀವು ಹೇಳೋದು, ಹಿಂದಿ ಪ್ರೊಫೆಸರ್ ಹೇಳೋದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸರಿ ಅಂತ ಹೇಗೆ ಒಪ್ಕೊಳ್ಳೋದು ನಾವು? ಅದು ಒಳ್ಳೆಯ ಪ್ರಶ್ನೆ. ಸಾರಿ ಬೇಜಾರು ಮಾಡ್ಕೋಬೇಡಿ ಅಂತೆಲ್ಲ ಇದೆ ಮಾಮೂಲು. ಇಲ್ಲ ಕಣಯ್ಯ, ಅದು ಬೇಜಾರಿಲ್ಲ, ನೀನು ಬೆಳಗ್ಗೆ ತೋರಿಸ್ಕೊಟ್ಟೆ ನನಗೆ ಅಂತ ಬಂದೆ. ಆಮೇಲೆ ತಪ್ಪು ಕಟ್ಟಿದ್ಬೇಕಲ್ಲ. ಅನಂತರಾಮಯ್ಯ ಅಂತ ಹಿಸ್ಟ್ರಿ ಪ್ರೊಫೆಸರ್ ಇದ್ದರು ಗಂಗೋತ್ರಿಲಿ. ಅವ್ರಿಗೆ ಹೋಗಿರಿ, ನಿಮ್ಮ ಯದುವಂಶನೇ ನಿಮ್ಮ PhD ಸಬ್ಜೆಕ್ಟು, ತಪ್ಪಿ ಥರ ಇದೆ, ತಿದ್ದಿ ಒಂದು ಬುಕ್ಲೆಟ್ ಬರೀರಿ. ನಾನು ಬರೆಯಲ್ಲಪ್ಪ, ನೀವು ಬರೀರಿ. ಮೈಸೂರು ಹಿಸ್ಟ್ರಿ ಓದಿಲ್ಲಪ್ಪ ನಾನು.
ಇಂಗ್ಲೀಷ್ ಓದೋಕ್ಕೆ ಬರುತ್ತಾನೆ ನಿಮಗೆ? ಏನೋ ಸ್ವಲ್ಪ ಓದ್ತೀನಪ್ಪ. ಅವ್ರ ಮನೇಲಿ ವಿಲ್ಕ್ಸ್ದು ಮೈಸೂರು ಹಿಸ್ಟ್ರಿ ಪುಸ್ತಕ ತೆಗೆದಿದ್ದಪ್ಪ ಇದೆ, ತಗೊಂಡು ಹೋಗಿ ಓದಿ ಇದನ್ನು. ಯಾರೇ ಬರೋದು ಅಲ್ಲಿವರೆಗೆ. ಅವ್ರು ಕಾರಲ್ಲಿ ತಂದು ನಮ್ಮ ಮನೆಗೆ ಬಿಟ್ಟರು. ಮಾರಲ್ ಕಮಿಟ್ಮೆಂಟು ಓದಲೇಬೇಕು ಪುಸ್ತಕ. ಓದಿದೆ. ನಾನು ಹೇಳೋದು ನಾನು ರಿಟೈರ್ ಆದಮೇಲೆ 97 ರಿಟೈರ್ ಆದೆ. ಸುಮಾರು 98-99 ವಿಷಯ ಇದು. ಶ್ರೀಕಂಠ ಸ್ವಾಮಿ ಅಂತ ಡೆಕ್ಕನ್ ಹಾಲ್ಟ್ ರಿಪೋರ್ಟ್ ಇದ್ದವನು. ಓದಿದೆ. ಅದಾದ ಮೇಲೆ ಮಕ್ಕಳಿಗೆ ಸಕ್ಕರೆ ಕೊಟ್ಟಂಗೆ ಓದೋ ಚಪ್ಪಲ ಜಾಸ್ತಿ ಆಯಿತು. ಪತ್ರಗಾರ ಇಲಾಖೆಗೆ ಹೋದೆ. ಈ ಮಾಹಿತಿ ವಿಷಯಗಳು ಓದಿದೆ. ರಿಟೈರ್ ಆದಮೇಲೆ ಕೆಲಸ ಇಲ್ವಲ್ಲ, ಆ ಕೆಲಸ ನಮಗಿನ್ನೇನು ಬರೋಲ್ಲ. ಅಲ್ಲಿ ಹೋಗಿ ಸತತವಾಗಿ ಓದಿ ನಾನು ತಿಳ್ಕೊಂಡಿದ್ದದ್ದು, ಅಲ್ಲಿ ಓದಿ ಕಲಿತದ್ದು, ಇದನ್ನು ಬೆರಕೆ ಮಾಡಿದೆ. ಅವ್ರನ್ನ ಬರೀರಿ ಅಂದರೆ ಬರೀಲೇ ಇಲ್ಲ. ನಾನು ಹೊರಟದ್ದು ಅವರು ಏನು ತಪ್ಪು ಬರೆದಿದ್ರು ಒಂದು 50 ಪೇಜ್ ಬುಕ್ಲೆಟ್ಟಲ್ಲಿ, ಆ ತಪ್ಪುಗಳು ತಿದ್ದಿ ಬರೆಯೋಣ ಅಂತ ನಾನು ಹೊರಟದ್ದು. ಅಷ್ಟೇ ಉದ್ದೇಶ ಇದ್ದು. ಅವ್ರು ಬರೆಯೋಕ್ಕೆ ಕೂತಾಗ ಅದು ಒಂದು ದೊಡ್ಡ ಪುಸ್ತಕ ಇತ್ತು. ಮೈಸೂರು 100-200 ವರ್ಷಗಳ ಹಿಂದೆ ಅಂತ ಈ ಪುಸ್ತಕ ಇತ್ತದು. ಇದು ಪಬ್ಲಿಷ್ ಆದ್ದು ಮೊದಲನೇ ಇದೆ, 7-8 ಮುದ್ರಣ ಆಗಿದೆ. ಇದು ಮೊದಲನೇ ಮುದ್ರಣ 2007. ಅಂದರೆ ನಾನು ಸುಮಾರು ಒಂದು 5-6 ವರ್ಷ ಸತತವಾಗಿ ಓದಿದ್ದೀನಿ. TV9 ಶುರು ಆದದ್ದು ಅದೇ ಸಮಯದಲ್ಲಿ. ಅವರು ಡಿಸೆಂಬರ್ಗೆ ಶುರು ಮಾಡ್ತಾರೆ. ಅವರು ಮುಂದಿನ ವರ್ಷ ದಸರಾಕ್ಕೆ ನನ್ನ ಕರೀತಾರೆ, ಕಾಮೆಂಟ್ರಿ ಕೊಡಿ ಅಂತ. ಅಷ್ಟೊತ್ತಿಗೆ ಪುಸ್ತಕ ಬಂದಿತ್ತು. ಆಮೇಲೆ ಜನ ನನ್ನನ್ನು ಅಲ್ಲಿ ಚಾನೆಲ್ನಲ್ಲಿ ಮಾತಾಡುವಾಗ ಈ ಪುಸ್ತಕದ ಬಗ್ಗೆನೂ ಬಂತು. ಏನಾದ್ರು ಹಾಕಬೇಕಲ್ಲ ಒಂದು ವಿಶೇಷಣ ಮಾತಾಡೋರಿಗೆ. ಗೊತ್ತಿಲ್ಲದೆಯವರು ಇತಿಹಾಸ ತಜ್ಞ ಅಂತ ಹಾಕ್ಬಿಟ್ರು. ನಾನು ಹಾಕಬೇಡಿ, ಗೊತ್ತಾದ್ಮೇಲೆ ಹಾಕಬೇಡಿ ಎಂದೆ. ಅದು ಪ್ರಚಾರ ಆಗ್ಬಿಡ್ತು. ಪ್ರಿಂಟ್ ಮೀಡಿಯಾಲೂ ಹಾಗೆ ಬರೋಕ್ಕೆ ಶುರು ಆಯಿತು. ಅದು ಬಂದ ಮೇಲೆ ನನಗೆ ತಲೆನೋವು ಜಾಸ್ತಿ ಆಯಿತು. ಆ ತಪ್ಪು ಹೇಳಿದ್ದನ್ನು ನಾನು ಉಳಿಸ್ಕೋಬೇಕಲ್ಲ, ಅದಕ್ಕೆ ಇನ್ನಷ್ಟು ಓದೋಕ್ಕೆ ಶುರು ಆದೆ. ಹಾಕಬೇಡ್ರಿ ಅಂತ ಹೇಳಿದ್ರು ಹಾಕ್ತಾರೆ ಅವರು. ಆದರೆ ಸ್ಟ್ರಿಕ್ಟಾಗಿ ಹೇಳ್ತೀನಿ, ಚಾನೆಲ್ಗೆ ಹೋದಾಗ ದಯವಿಟ್ಟು ಅದು ಹಾಗೆ ನನ್ನ ಹೆಸರು ಹಾಕಿ ನಂಜರಾಜರ್ಸ್ ಅಂತ ಹಾಕಿ ಸಾಕು. ಸರ್ ಡಾಕ್ಟರ್ ಅಂತ ಹಾಕಬೇಕು, ಪ್ರೊಫೆಸರ್ ಅಂತ ಹಾಕಬೇಕು ಅಂತಾರೆ. ಡಾಕ್ಟ್ರೇಟ್ ಬೇಕು ನಮಗೆ, ಎಲ್ಲಿ ಪ್ರಮೋಷನಿಗೆ ಬೇಕು. ಪ್ರಮೋಷನ್ ಬಂದಮೇಲೆ ಡಾಕ್ಟ್ರೇಟ್ ಬೇಕಾಗಿಲ್ಲ, ಬೇಡ. ಪ್ರೊಫೆಸರೂ ಬೇಡ, ಬರೀ ನಂಜರಾಜರ್ಸ್ ಅಂತ ಹಾಕಿ, ಇನಿಷಿಯಲು ಬೇಡ, ನಂಜರಾಜರ್ಸ್ ಅಂದರೆ ಸಾಕು. ಈ ಥರ ಆಗಿ ಇತಿಹಾಸಕ್ಕೆ ನಾನು ದಾರಿ ತಪ್ಪಿ ಬಂದೆ. ಅದು ಅಂಟಾಕೊಂಡ್ಬಿಡ್ತು. ಬೆನ್ನು ಹತ್ತಿದ ಬೇತಾಳ ಅಂದಂಗೆ ಬಿಡೋಕ್ಕಾಗೋದೇ ಇಲ್ಲ. ನಾನು ಬಿಟ್ಟರು ಅದು ನಮ್ಮನ್ನು ಬಿಡೋಲ್ಲ. ಚಪ್ಪಲ, ಒಳ್ಳೆ ಚಪ್ಪಲ. ನನಗೆ ಸಂತೋಷ ಆಯಿತು, ತುಂಬ ಸಂತೋಷ ಆಯಿತು ನನಗೆ. ಇದಕ್ಕಿಂತ ಮುಂಚೆ ನಿಮಗೆ ಹೇಳೋದು, ಕಥೆಗಳು ಬರೀತಾ ಇದ್ದೆ ತುಂಬ. ಆಗಿದ್ದದ್ದು ಸುಧಾ ಒಂದೇ ಮ್ಯಾಗ್ಝೈನು, ವಾರಪತ್ರಿಕೆ, ಮಯೂರ. MB ಸಿಂಗು ಸುಧಾಗೆ ಇನ್ಚಾರ್ಜ್ ಆಗಿದ್ದರು. ಅವರು ತಿಂಗಳಿಗೆ ಒಂದು ಕತೆ ಬರೆಯೋಕ್ಕೆ ಹೇಳೋರು ನನಗೆ. ತುಂಬ ಬರೀತಿದ್ದೆ. 2-3 ಇಶ್ಯೂಗೆ ಒಂದು ಸಲ ಮಯೂರಾಗಿ ಬರೀತಿದ್ದೆ. ಒಂದಿನ ಚದುರಂಗ ಅಂತಿದ್ದಾರೆ, ಸುಬ್ರಹ್ಮಣ್ಯ ರಾಜರ್ಸ್ ಅಂತ. ಚದುರಂಗ ನಮ್ಮ ರಿಲೇಟಿವ್, ನಮಗಿಂತ ತುಂಬ ಸೀನಿಯರು, ಪ್ರಖ್ಯಾತ ಸಾಹಿತಿ. ಸರ್ವಮಂಗಳ ಅಂತ ಅವ್ರನ್ನ ಕಾದಂಬರಿ ಬರೆದ್ರು. ಅವರೇ ರಾಜ್ಕುಮಾರ್ ಹಾಕ್ಕೊಂಡು ಸಿನಿಮಾ ಮಾಡಿದರು. ಒಂದಿನ, ಏನಪ್ಪ ನಂಜರಾಜ್, ತುಂಬ ಬರಿತಾ ಇದ್ದೀರಲ್ಲ ನೀವು. ನಾನು ಎಲ್ಲಿ ಬರಿತೀನಿ ಚದುರಂಗ್ರೆ, ಸಿಂಗು ಬರೀ ಅಂತ ಒತ್ತಾಯ ಮಾಡ್ತಾರೆ, ಬರಿತೀನಿ ಕಥೆನ. ತುಂಬ ಬರಿತಾ ಇದ್ದೀರಪ್ಪ ನೀವು. ಆಯಿತು ಬಿಡಿ, ಅವ್ರು ಯಾಕಂದ್ರೂ ನಂಗೆ ಗೊತ್ತಿಲ್ಲ. ಆಯಿತು ಬಿಡಿ ಚದುರಂಗ್ರೆ, ಬರೆಯೋಲ್ಲ ಅಂದೆ. ಕಾಕತಾಳೀಯ ಹೆಂಗಾಯ್ತು ಅಂದರೆ, ಅದಾದಮೇಲೆ ಬರಿಬೇಕು ಅಂದರೂ ಬರೆಯೋಕ್ಕಾಗಲಿಲ್ಲ. ಯಾವ ಗಳಿಗೆಲ್ಲಿ ಹೇಳಿದ್ನೋ, ತಮಾಷೆಗೆ ಹೇಳೋದು, ಬರೆಯೋಕ್ಕೆ ಆಗಲಿಲ್ಲ. ಕಾಲೇಜಲ್ಲಿ ಇದ್ದಾಗ ರಿಟೈರ್ ಆಗೋವರೆಗೂ ನಾವೊಂದು ಡ್ರಾಮಾ ಯೂನಿಟ್ ಇತ್ತು, ನಾಟಕ ತಂಡ. ಟೀಚರ್ಸು, ನಾನ್ ಟೀಚಿಂಗು, ಅಟೆಂಡರ್ಗಳು ಎಲ್ಲ ಒಂದು ಗ್ರೂಪ್ ಮಾಡಿದ್ವಿ. ಅವ್ರಿಗೆ ನಾಟಕಗಳು ನಾವು ನಾಟಕ ಆಡ್ತಿದ್ವಿ. ಅದಕ್ಕೆ ನಾನೊಂದು 5-6 ನಾಟಕ ಬರೆದೆ, ಸಾಮಾಜಿಕ ಸಮಸ್ಯೆ ಇಟ್ಕೊಂಡು. ಬೇರೆಯವ್ರ ನಾಟಕಗಳು ಆಡ್ತಾಯಿದ್ವಿ. ಎಲ್ಲ ನಿಂತೋಯ್ತಲ್ಲ ಚದುರಂಗರಿಗೆ ಹೇಳಿದ್ಮೇಲೆ. ಅನಂತರ ಶುರು ಆದದ್ದು ಬಲವಂತಕ್ಕೆ ದಾರಿ ತಪ್ಪಿ ಮೈಸೂರು ಬಗ್ಗೆ ಇತಿಹಾಸ. ಇದು ಬಂದ ಮೇಲೆ ಕತೆ ನಾಟಕನ ಮರ್ತೆ. ಅದು ಬೇಡ, ಇತಿಹಾಸನೇ ಬರೆಯೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೇಲೆ ಬರೀಬೇಕಾಗಿತ್ತು, ಅದ್ರ ಬಗ್ಗೆ ಬರೆದೆ. ನಾಲ್ವಡಿ ಜಯಂತಿ ಮಾಡ್ತಾರೆ ಇವರು, ಸರ್ಕಾರ 4 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಬರೀ ಪೆನ್. ಇದಕ್ಕೆ ಸ್ಟೇಜ್ ಡೆಕೋರೇಷನ್ಗೆ 1.5-2 ಲಕ್ಷ ಖರ್ಚು ಮಾಡ್ತಾರೆ. ನಾನು ಹೇಳಿದ್ದೆ, ಅವೆಲ್ಲ ಕಮ್ಮಿ ಮಾಡಿರಿ, ನಾಲ್ವಡಿ ಬಗ್ಗೆ ಪುಸ್ತಕ ಪ್ರಿಂಟ್ ಮಾಡಿ,
PU ಮಕ್ಕಳಿಗೆಲ್ಲ ಹಂಚಿ ಫ್ರೀ. ಮಕ್ಕಳು ಕೊಡಿ, SLC ಮಕ್ಕಳು ಕೊಡಿ, ಫ್ರೀ ಕೊಡಿ. ಅದು ಪೆಂಡಾಲಿಗೆ ಖರ್ಚು ಮಾಡೋದು ಕಮ್ಮಿ ಮಾಡಿರಿ. ಯಾರು ಬರೆಯೋರು? ನಮಗೇನು ಗೌರವಧನ ಕೊಡಬೇಡಿ, ನಾನೇ ಬರ್ಕೊಡ್ತೀನಿ ಅಂಥೇಳಿ ಪುಸ್ತಕ ಬರೆದು ಕನಿಷ್ಠ ಪಕ್ಷ 5,000 ಪ್ರಿಂಟ್ ಮಾಡಿ ಮೈಸೂರು ಸಿಟಿ PU ಮಕ್ಕಳಿಗೆ ಹಂಚ್ರಿ ಅಂದರೆ ಲೆಕ್ಕ ತೋರಿಸ್ತಾರೆ. 5,000ಕ್ಕೆ 1,000 ಪ್ರಿಂಟ್ ಮಾಡ್ತಾರೆ. ನಾವು ಹೋಗಿ ಆಡಿಟ್ ಮಾಡೋಕ್ಕಾಗಲ್ಲ. ನಾನು DC ಹೀಗೆ ಮೀಟಿಂಗಲ್ಲಿ ಹೇಳಿ ಅದು ಬರೀಬೇಕಾಗುವಂಥದ್ದು ನಾಲ್ವಡಿ ಬಗ್ಗೆ. ಆಮೇಲೆ ಒಂದು ಮೈಸೂರು ಅರಮನೆಗೆ ಸಂಬಂಧಪಟ್ಟಂತೆ, ರಾಜವಂಶಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಪದ ಕಥೆ ಇದೆ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗೋದಿರಲಿ, ಅದು ಭಾರಿ ತಮಾಷೆ ಕತೆ. ಅಲ್ಮೇಲಮ್ಮ ಶಾಪ ಕೊಟ್ಟಳು ಅಂತಾರೆ. ಅಲ್ಮೇಲಮ್ಮನ ಹೆಣ್ಮಗಳೇ ಇಲ್ಲ. ಇಲ್ಲದ ಹೆಣ್ಣು ಕೊಟ್ಟ ಶಾಪ ನಿಜವಾಗಿದೆ ಎನ್ನುವ ಭ್ರಮೆಯಲ್ಲಿದ್ದಾರೆ ಮೈಸೂರು ಅರಮನೆಯವರು, ನಮ್ಮ ಜನ. ಅದರ ಬಗ್ಗೆ ಒಂದು ಪುಸ್ತಕ ಬರೆಯೋಣ ಅನ್ನಿಸ್ತು. ಅಲ್ಮೇಲಮ್ಮನ ಶಾಪ ಒಂದು ಶವ ಪರೀಕ್ಷೆ ಅಂತ ಬರೆದೆ. ಅಲ್ಮೇಲಮ್ಮ ಸಿಗಲಿಲ್ಲ ಇದನ್ನೇನೋ ಅವಳು ಶವ ಪರೀಕ್ಷೆ ಮಾಡೋಕ್ಕೆ. ಅವಳು ಶಾಪ ಸಿಕ್ತು. ಶಾಪದ ಶವ ಪರೀಕ್ಷೆ ಮಾಡಿದೆ. ಆಮೇಲೆ ಕನ್ನಂಬಾಡಿ ಕಟ್ಟೆ ಬರಿಬೇಕಾಯಿತು. ಯಾಕೆಂದ್ರೆ ಕನ್ನಂಬಾಡಿ ಕಟ್ಟೆ ಯಾರು ಕಟ್ಟಿದ್ರು ವಿಶೇಷ ಕಟ್ಟಿದ್ರು ಅಂತಾರೆ. ಮಹಾರಾಜನ ಹೆಸರು ಹೇಳಲ್ಲ. ಕನ್ನಂಬಾಡಿ ಕಟ್ಟೆ ಮೂಲ ಯೋಜನೆ ಬಂದದ್ದು, ತಯಾರು ಮಾಡಿದ್ದವನು ಕ್ಯಾಪ್ಟನ್ ಡಾಸ್ ಅಂತ ಒಬ್ಬರು ಬ್ರಿಟಿಷ್ ಇಂಜಿನಿಯರು, ನಿಕೋಲಾಸ್ ಬರ್ನಾರ್ಡ್ ಎಡ್ವಿನ್ ಡಾವೆಸ್ ಅಂತಾರೆ, DAWES. ಅವನದು ಎಲ್ಲನೂ. ಅವನು 1909 ಜೂನ್ ತಿಂಗಳಲ್ಲಿ ಮುಳುಗಿ ಸತ್ತೋಗ್ತಾನೆ ಅಣೆಕಟ್ಟೆ ರಿಪೇರಿ ಮಾಡುವಾಗ. ಅವನು ಮಾಡಿದ್ದನ್ನು ಇವರು ರಿವೈಸ್ ಅವನು ಫಸ್ಟ್ ಸ್ಟೇಜ್ 70 ಅಡಿ, ಸೆಕೆಂಡ್ ಸ್ಟೇಜ್ 115 ಅಡಿಗೆ ಅವ್ನು ಮಾಡಿ 3 ಲಕ್ಷ ಎಕರೆ ನೀರಾವರಿ, 168 ಲಕ್ಷ ಮೊದಲನೇ ಸ್ಟೇಜ್ಗೆ ಅವನದು. ಅವನು ಸತ್ತ ಮೇಲೆ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ ಚೀಫ್ ಇಂಜಿನಿಯರ್ ಆಗಿ. ಇವ್ರು ಬಂದು ನಾವು ಮದ್ರಾಸ್ಗೆ ಗೋಗರಿಬೇಕಲ್ಲ, ಹೋಗಿ ಕಟ್ಟೆಗೆ ಕಾವೇರಿ ಕಟ್ಟಬೇಕು ಅಂದಾಗ ಅಲ್ಲಿ ಆವಾಗ ಇವರು ಬಂದು ರಿವೈಸ್ ಮಾಡಿ 80 ಅಡಿ 124 ಅಡಿ ಮಾಡ್ತಾರೆ. ಫಸ್ಟ್ ಸ್ಟೇಜ್ 80, ಆಮೇಲೆ 124. 1911 ಡಿಸೆಂಬರಿಂದ ಶುರುವಾಗಿ 1932ಕ್ಕೆ ಮುಕ್ತಾಯ ಆಗುತ್ತದು. 21 ವರ್ಷ. 21 ವರ್ಷದಲ್ಲಿ ಇವರು ಚೀಫ್ ಇಂಜಿನಿಯರ್ ಆಗಿ ನೋಡೋದು ಒಂದೇ ಒಂದು ವರ್ಷ, 11 ಡಿಸೆಂಬರಿಂದ 12 ಡಿಸೆಂಬರ್. ಆಮೇಲೆ 6 ವರ್ಷ ದಿವಾನ್ ಆಗ್ತಾರೆ, 12ರಿಂದ 18. ಆಮೇಲೆ ಬ್ಯಾಕ್ವರ್ಡ್ ಕಮಿಷನ್ ಬೇಡ, ಮೆರಿಟ್ ಈಸ್ ದಿ ಓನ್ಲಿ ಕ್ರೈಟೀರಿಯಾ ಫಾರ್ ಅಪಾಯಿಂಟ್ಮೆಂಟ್ ಇನ್ ಗೌರ್ಮೆಂಟ್ ಸರ್ವಿಸ್. ಬ್ಯಾಕ್ವರ್ಡ್ ಕಮಿಷನ್ ಅಪಾಯಿಂಟ್ ಮಾಡಿಕೊಡ್ದು, ಹಿಂದುಳಿದವರಾಗೇ ಇರಲಿ. ಮುಂದುವರೆದವರು ಅಂದರೆ ಬ್ರಾಹ್ಮಣರು, ಅವಾಗ ಮಹಾರಾಜರು ಬ್ಯಾಕ್ವರ್ಡ್ ಕಮಿಷನ್ ಅಪಾಯಿಂಟ್ ಮಾಡ್ತೀನಿ, ಮಿಲ್ಲರ್ ಕಮಿಟಿ ಮಾಡ್ತೀನಿ ಅಂದಾಗ ರಾಜೀನಾಮೆ ಹೋಗ್ತಾರೆ 18ಕ್ಕೆ. 1918ಗೆ ಹೊರಟೋಗ್ತಾರೆ. 18ಕ್ಕೆ ರಾಜೀನಾಮೆ ಕೊಟ್ಟೋದ ಇವ್ರು ಹೋದ 14 ವರ್ಷದ ಮೇಲೆ ಕಟ್ಟೆ ಮುಗಿಯೋದು. ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗೋದು 18ಕ್ಕೆ ಇವ್ರು ರಾಜೀನಾಮೆ ಕೊಟ್ಟರೆ 24ಕ್ಕೆ. ಇವ್ರು ರಾಜೀನಾಮೆ ಕೊಟ್ಟೋದು 6 ವರ್ಷದ ನಂತರ ಫಸ್ಟ್ ಸ್ಟೇಜ್ ಮುಗಿಯುತ್ತೆ. ಆಮೇಲೆ ಮತ್ತೆ ಅವ್ರನ್ನ ಗೋಗರ್ದು ಮದ್ರಾಸ್ನವ್ರ ಪರ್ಮಿಷನ್ ತಂದದ್ದು. ಎಲ್ಲ ಇವರೇ ಮಾಡಿದ್ರು, ಎಲ್ಲ ಇವರೇ ಸತ್ಯವನ್ನು ಭೂಮಿ ಒಳಗೆ ಫೂತಿಟ್ಬಿಟ್ಟು ಸುಳ್ಳನ್ನೇ ಪ್ರಚಾರ ಮಾಡಿದರು. ನನಗೆ ವ್ಯಕ್ತಿ ಬಗ್ಗೆ ನನಗೇನಿಲ್ಲ, ಅವ್ರು ದೊಡ್ಡ ಜೀನಿಯಸ್ ಅಂದ ತಕ್ಷಣ ಎಲ್ಲವನ್ನು ಅವ್ರಿಗೆ ಕೊಡೋಕ್ಕಾಗಲ್ಲ. 21 ವರ್ಷದಲ್ಲಿ 1 ವರ್ಷ ನೀವು ಕೆಲಸ ಮಾಡ್ತೀರಿ, ಇನ್ನು 20 ವರ್ಷ ಬೇರೆ 7 ಜನ ಚೀಫ್ ಇಂಜಿನಿಯರ್ಸ್ ಮಾಡ್ತಾರೆ. ಅವ್ರಿಗೇನು ಕ್ರೆಡಿಟ್ ಇಲ್ವಾ? ಒಂದೇ ವರ್ಷ ನೀವು ಇದ್ದದ್ದು. ಇದನ್ನು ನಾವು ಬಿಚ್ಚಿಟ್ಟೆ. ನಾನು ಕನ್ನಂಬಾಡಿ ಕಟ್ಟೆ ಹೀಗೊಂದು ಆತ್ಮಕಥೆ, ನಿಜವಾಗಿ ಭಾಳ ಒಳ್ಳೆ ಮಾಹಿತಿ ಇರುವಂಥ ಪುಸ್ತಕ. ಅದಕ್ಕೆ ಸಾಹಿತ್ಯ ಅಕಾಡೆಮಿಯವ್ರು ಅವಾರ್ಡು ಕೊಟ್ಟರು. ಈಗ ಟಿಪ್ಪು ಸುಲ್ತಾನ್ ಮೇಲೊಂದು ಬರೆದಿದ್ದೀನಿ. ಟಿಪ್ಪು ಮಾನ್ಯತೆ ಸಿಗದ ಸುಲ್ತಾನ್ ಅಂದು ಇಂದು ಅಂತ. ಅಂದು ಅಂದರೆ ಅವನು ಬದುಕಿದ್ದಾಗ ಅವನು ಏನು ಮಾಡ್ದ ಅದನ್ನು ನಾನು ಹೇಳ್ತೀನಿ, ಫಸ್ಟ್ ಪಾರ್ಟು. ಪುಸ್ತಕದಲ್ಲಿ ಸೆಕೆಂಡ್ ಪಾರ್ಟು ಟಿಪ್ಪು ಇಂದು. ಇವತ್ತು ಬಲಪಂಥೀಯ ಸಂಘಟನೆಗಳು ಟಿಪ್ಪು ಮೇಲೆ ಏನೇನು ಆರೋಪ ಮಾಡ್ತಿದ್ದಾರೆ ಅದಕ್ಕೆಲ್ಲವನ್ನು ಟಿಪ್ಪು ಆತ್ಮ ಉತ್ತರ ಕೊಡುತ್ತೆ. ಜಡ್ಜ್ಮೆಂಟ್ ಡೇಗೆ ಅವನ ಆತ್ಮ ಕಾಯ್ತಾ ಇದೆ. ಅವನ ಆತ್ಮ ಅಪ್ಪ ಅಮ್ಮನ ಸಮಾಧಿ ಪಕ್ಕ ನೆಮ್ಮದಿಯಾಗಿ ಮಲಗಿದ್ದೆ. ನೆಮ್ಮದಿಯಾಗಿ ಮಲಗಕ್ಕೂ ಬಿಡದೆ ಗೋರಿಯಿಂದ ಎಳ್ಕೊಂಬಂದು ಇಷ್ಟೊಂದು ಬೈದು ಮಸೀದ್ ಸುರಿದು ಆರೋಪ ಮಾಡ್ತಿದ್ರಲ್ಲ. ಈ ಆರೋಪಗಳಿಗೆಲ್ಲ ಅವನು ಉತ್ತರ ಕೊಡ್ತಾನೆ. ಬಹುಶಃ ಇದಾದ ಮೇಲೆ ನಾನು ಮನೆ ಮುಂದೆ ಸರ್ಕಾರ ನನಗೂ ಪೊಲೀಸ್ ಕೊಡಬೇಕಾಗುತ್ತೇನೋ ಗೊತ್ತಿಲ್ಲ. ಅಷ್ಟು
ಇದೆ. ಕನ್ನಂಬಾಡಿ ರಿಲೀಸ್ ಆಗಿ ದೊಡ್ಡ ಗಲಾಟೆ ಆಯಿತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಿಲೀಸ್ ಮಾಡಿದ್ರು. ಅವ್ರನ್ನ ಘೇರಾವ ಮಾಡ್ತಾರೆ. ಅವನು ಬ್ರಾಹ್ಮಣ ವಿರೋಧಿ, ಆ ಪುಸ್ತಕ ರಿಲೀಸ್ ಮಾಡಬೇಡಿ ಅಂತಾರೆ. ನಾವು ಸತ್ಯವನ್ನು ಪ್ರತಿಪಾದನೆ ಮಾಡಿದ್ರೆ ನಿಮಗೆ ಓದಿಲ್ಲ, ತಪ್ಪು ಹೇಳ್ತೀರಿ. ಬಟ್ ನೀವು ಹೇಳಿದಕ್ಕೆಲ್ಲ ದಾಖಲೆ ಇದೆ. ದಾಖಲೆ ಸಮೇತ ಕನ್ನಂಬಾಡಿ ಕಟ್ಟೆ ಹೇಳೋದಾದರೆ 1902ರಲ್ಲಿ ನಾವು ಶಿವನ ಸಮುದ್ರದಲ್ಲಿ ಕರೆಂಟ್ ಉತ್ಪಾದನೆ ಮಾಡಿದ್ವಿ. ಫಸ್ಟು ಕರೆಂಟ್ ಉತ್ಪಾದನೆ ಮಾಡೋದು ಏಷ್ಯಾದಲ್ಲಿ ನಾವೇ ಫಸ್ಟು. ಇಡೀ ಏಷ್ಯಾಗೆ. 1902ರಲ್ಲಿ ಅದನ್ನು ಕರೆಂಟನ್ನು ಮಾರಾಟ ಮಾಡ್ತೀವಿ ನಾವು. ಬಡ್ಜೆಟ್ಟಿಗೆ ಬೇಕಲ್ಲಪ್ಪ ಹೊಂದಿಸ್ಕೊಳ್ಳೋದು. ಕೋಲಾರ ಗೋಲ್ಡ್ ಮೈನ್ಸ್ ಏನಿತ್ತು ಆ ಚಿನ್ನದ ಗಣಿಗೆ ಮಾರಾಟ ಮಾಡ್ತೀವಿ. ಅವರು ನಮಗೆ 1 ಹಾರ್ಸ್ ಪವರ್ ಅಶ್ವಶಕ್ತಿ ಇದಕ್ಕೆ 8.5 ರೂಪಾಯಿ ಏನೋ ಕೊಡೋದು ಅಂತ ಈ ಥರ ಅಗ್ರಿಮೆಂಟು. ಆ ಅಗ್ರಿಮೆಂಟ್ ಒಂದು ಕಂಡೀಷನ್ ತಮಾಷೆ ಏನು ಅಂದರೆ, ಅವ್ರಿಗೆ ನಾವು ಏನು ಒಪ್ಕೊಂಡಿದ್ದೀವಿ, ಮೊದಲು ಒಪ್ಕೊಂಡಿದ್ದು 15,000 ಹಾರ್ಸ್ ಪವರು, ಆಮೇಲೆ 25, ಈ ಥರ 75ವರೆಗೂ ಹೋಗುತ್ತದು. 75,000 ಹಾರ್ಸ್ ಪವರ್ವರೆಗೂ ನಾವು ಒಪ್ಕೊಂಡಷ್ಟು ಹಾರ್ಸ್ ಪವರ್ ಕೊಡೋಕ್ಕಾಗದೆ ಹೋದ ಕರೆಂಟು ಎಷ್ಟು ಕಮ್ಮಿ ಕೊಟ್ಟಿದ್ದೀವಿ ಅದಕ್ಕೆ ಫೈನ್ ಕಟ್ಟಬೇಕು ನಾವು. KGFಗೆ ಅಗ್ರಿಮೆಂಟ್ ಆಗಿದೆ. ಈಗ ಉದಾಹರಣೆಗೆ 15,000 ಹಾರ್ಸ್ ಪವರ್ ಕೊಡ್ತೀವಿ ಅಂದಿದ್ದೀವಿ. ಅವರು 1 ಹಾರ್ಸ್ ಪವರ್ಗೆ ಇಷ್ಟು 7.5 8 ರೂಪಾಯಿ ಕೊಡ್ತಾರೆ. 15,000 ಕೊಡೋಕ್ಕಾಗದೆ ಹೋದ್ರೆ, ಈಗ ಬೇಸಿಗೆ ದಿನಗಳಲ್ಲಿ ಕಾವೇರಿಯಲ್ಲಿ ನೀರಿರಲ್ಲ, ಕಮ್ಮಿ ಆಗುತ್ತೆ ವಿದ್ಯುತ್ ಉತ್ಪಾದನೆ. 1903ರಲ್ಲಿ ನಾವು ಅವರಿಗೆ ಸುಮಾರು 73,000-77,000 ರೂಪಾಯಿಯಷ್ಟು ಫೈನ್ ಕಟ್ತೀವಿ. ಪೌಂಡ್ ಲೆಕ್ಕದಲ್ಲಿ ಫೈನ್ ಕಟ್ತೀವಿ ಅವರಿಗೆ. ಯಾಕೆ? ವಿದ್ಯುತ್ ಕೊಡಲಿಲ್ಲ ಅಂತ. ಪೂರ್ತಿ ಕೊಟ್ಟಿಲ್ಲ ನೀವು, ಕೊಟ್ಟಿಲ್ಲ, ಅಗ್ರಿಮೆಂಟ್ ಪ್ರಕಾರ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಕರೆಂಟ್ ಇಲ್ಲ, ನೀರಿಲ್ಲ, ನೀರು ಕಮ್ಮಿ. ಬೇಸಿಗೆ ದಿನಗಳಲ್ಲಿ ಕಾವೇರಿಯಲ್ಲಿ ನೀರು ಕಮ್ಮಿ, ಕರೆಂಟ್ ಉತ್ಪಾದನೆ ಎಲ್ಲಿ ಬರುತ್ತೆ? ಚೆಕ್ ಡ್ಯಾಮ್ಗಳು ಕಟ್ಟಬೇಕು. ಎಲ್ಲ ಕಟ್ಟಾಗೋಗಿದೆ ಚೆಕ್ ಡ್ಯಾಮು. ಆಗೇನು ಮಾಡ್ತಾರೆ, ಚೆಕ್ ಡ್ಯಾಮ್ ಕಟ್ಟೋಣ ಅಂತಾರೆ. ಕುಶಾಲನಗರ ಬಾರ್ಡ್ರು, ಚುಂಚನಕಟ್ಟೆ ಚೆಕ್ ಡ್ಯಾಮ್ ಇದೆ. ಅಲ್ಲಿ ಚುಂಚನಕಟ್ಟೆಯಲ್ಲಿ 2 ಚೆಕ್ ಡ್ಯಾಮ್ ಇವೆ. ಇನ್ನೊಂದು ಕಟ್ಟೋಣ. ಶಿವ ಸಮುದ್ರ ಹತ್ತಿರ ಅಲ್ಲೊಂದು ಚೆಕ್ ಡ್ಯಾಮ್ ಇದೆ, ಇನ್ನೊಂದು ಕಟ್ಟೋಣ. ಅರೆ, ನೀರೇ ಇಲ್ದಿರುವಾಗ ಇನ್ನೆಷ್ಟು ಚೆಕ್ ಡ್ಯಾಮ್ ಕಟ್ತೀರಿ? ಆವಾಗ 1903ರಲ್ಲಿ ಫೈನ್ ಕಟ್ತೀವಿ ನಾವು. ಒಳ್ಳೆ ಕತೆ ಆಯ್ತಲ್ಲ. ನೀರಿಲ್ಲ, ಫೈನ್ ಪರ್ಮನೆಂಟಾಗಿ ಬರೋ ಇನ್ಕಮ್ ಎಲ್ಲ ಫೈನೇ ಕಟ್ಟಬೇಕಲ್ಲ. ಅವನೇನೋ ಜನ್ರೇಟ್ರಿಂದ ಅವ್ರು ಕರೆಂಟ್ ಉತ್ಪಾದನೆ ಮಾಡ್ಕೋತಿದ್ರು. ಈಗ ಜನ್ರೇಟರ್ ನಿಲ್ಲಿಸಿದ್ದೀವಿ, ನಿಮ್ಮ ಮೇಲೆ ನಾವು ಅವಲಂಬಿಸಿದ್ದೀವಿ, ನೀವು ಕಮ್ಮಿ ಕೊಟ್ಟರೆ ನೀವು ಫೈನ್ ಕಟ್ಟಿ. ಅದು ಅವ್ರದ್ದು. ಆಗೇನು ಮಾಡ್ತೀವಿ, ಮೈಸೂರಲ್ಲಿದ್ದುದು 2 ದೊಡ್ಡ ನದಿಗಳು, ಒಂದು ಕಾವೇರಿ, ಇನ್ನೊಂದು ಶರಾವತಿ. ಶರಾವತಿಲಿ ಜೋಗ್ ಫಾಲ್ಸಲ್ಲಿ ಕರೆಂಟ್ ಯಾಕೆ ಉತ್ಪಾದನೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರಾಗ. ನಮ್ಮ ಕನ್ನಡಿಗರ ದುರಂತ ಏನು ಅಂದರೆ, ಕಾವೇರಿ ಸಂಬಂಧಪಟ್ಟಂತೆ ನಾವು ಮೇಲ್ಗಡೆ ಇದ್ದೀವಿ, ಮದ್ರಾಸ್ ಕೆಳಗಿದೆ. ಕೆಳಗಿರೋರು ಅನುಮತಿ ಬೇಕು ನಮಗೆ. ಶರಾವತಿಗೆ ಸಂಬಂಧಪಟ್ಟಂತೆ ನಾವು ಕೆಳಗಿದ್ದೀವಿ, ಮೇಲ್ಗಡೆ ಬಾಂಬೆ ಇದೆ. ಜೋಗ್ ಫಾಲ್ಸಲ್ಲಿ ನೀರು ಬೀಳುತ್ತಲ್ಲ, ಬೀಳೋ ಪಾಯಿಂಟಿಂದ ಮೇಲ್ಗಡೆಗೆ 8 ಅಡಿನೋ 10 ಅಡಿನೋ ಮಾತ್ರ ಮೈಸೂರು, ಬಾಕಿ ಇದು ಬಾಂಬೆ ಪ್ರಾವಿನ್ಸಿಗೆ ಸೇರುತ್ತೆ. ನೀರು ಬೀಳೋ ಪಾಯಿಂಟಿಂದ ಮೇಲ್ಗಡೆ 6 ಅಡಿನೋ 10 ಅಡಿನೋ, 10 ಅಡಿಗಿಂತ ಜಾಸ್ತಿ ಇಲ್ಲ, 6-8 ಅಡಿ ಮಾತ್ರ ನಮ್ಮದು. ಈಗಲೂ ನೀವು ನಮ್ಮ ಗೆಸ್ಟ್ ಹೌಸ್ಗೆ ಹೋಗಿ, ಈ ಕಡೆ ಫಾಲ್ಸ್ ಆ ಕಡೆ ಇನ್ನೊಂದು ಗೆಸ್ಟ್ ಹೌಸ್ ಇದೆ, ಅದನ್ನು ಬಾಂಬೆ ಗೆಸ್ಟ್ ಹೌಸ್ ಅಂತ ಕರೀತಾರೆ. ಯಾಕೆಂದ್ರೆ ಬಾಂಬೆಗೆ ಪ್ರಾವಿನ್ಸ್ ಸೇರಿತ್ತದು. ಬೀಳೋದು ಮಾತ್ರ ನಮ್ಮದು. ಮೇಲಿಂದ ಇಷ್ಟುದ್ದ ಅಂದ್ಬಿಟ್ರೆ, ಒಂದು ಮಾರು ಹಾಕ್ಬಿಟ್ರೆ ಮಾರು ಮುಗಿದ ಮೇಲೆ ಬಾಂಬೆ. ಅವ್ರ ಪರ್ಮಿಷನ್ ಬೇಕು. ನಮ್ಮ ಹಣೆ ಬರ ಶರಾವತಿಗೆ ಕೆಳಗಿದ್ದೀವಿ, ಮೇಲಿರೋರ ಪರ್ಮಿಷನ್ನು, ಕಾವೇರಿಗೆ ಮೇಲಿದ್ದೀವಿ, ಕೆಳಗಿರೋರ ಪರ್ಮಿಷನ್ನು. ಬರಿತೀವಿ. ಲಾರ್ಡ್ ಕರ್ಜನ್ ಅವಾಗ ವೈಸ್ರಾಯಿ. ಕಲ್ಕತ್ತಾ, ಮದ್ರಾಸು, ಬಾಂಬೆ ನೇರವಾಗಿ ಬ್ರಿಟಿಷ್ ಆಡಳಿತದಲ್ಲಿತ್ತು. ಪರ್ಮಿಷನ್ ಬೇಕು. ಅವನು ನೋ ಅಂತಾನೆ ಕರ್ಜನ್ನು. ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಜಲಪಾತ
ಜುಜ್ಬಿ ಒಂದಷ್ಟು ಹಣಕ್ಕೆ ನೀವು ಜಲಪಾತನ ಹಾಳು ಮಾಡೋದು ನನಗಿಷ್ಟ ಇಲ್ಲ, ನಾನು ಅನುಮತಿ ಕೊಡಲ್ಲ. ನಾನು ಇವತ್ತಲ್ಲ ನಾಳೆ ಇದು ಗವರ್ನರ್ ಜನರಲ್ ಪೋಸ್ಟ್ ಬಿಟ್ಟು ಹೋಗ್ತೀನಿ, ಯಾವತ್ತೊಂದಿನ ಹೋಗ್ತೀನಿ. ಹೋಗುವಾಗ ನಾನು ನನ್ನ ಉತ್ತರಾಧಿಕಾರಿ ಯಾವನು ಬರ್ತಾನೆ ಅವನಿಗೆ ಹೇಳಿ ಹೋಗ್ತೀನಿ, ಮತ್ತೆ ಇವರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತೀವಿ ಅಂತ ಪ್ರಯತ್ನ ಪಟ್ಟರೆ ನೀನು ತೀರ್ಪು ತಗೊಳ್ಳೋಕ್ಕೆ ಮುಂಚೆ ಅದನ್ನು ವಿಸಿಟ್ ಮಾಡು, ನೋಡು, ಆ ಸೌಂದರ್ಯನ ಹಾಳು ಮಾಡೋದು ಸೂಕ್ತವೇ ಅಂತ ಆಲೋಚನೆ ಮಾಡೋ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಕಾಗದ ಬರೀತಾನೆ. ಕತೆ ಮುಗೀತಲ್ಲ ಅಲ್ಲಿಗೆ. ಕನ್ನಡಲ್ಲಿ ಗಾದೆ ಇದೆಯಲ್ಲ, ಹಳೆ ಹೆಂಡತಿ ಪಾದುವೆ ಗತಿ, ಕಾವ್ಯರಮ್ಮನ್ನೇ ಹುಡುಕಬೇಕು. ಶರಾವತಿ ಅವನ ಆಗೋಲ್ಲ ಅಂದ್ಬಿಟ್ಟ. ಇನ್ನು ಕರೆಂಟ್ ಉತ್ಪಾದನೆ ಮಾಡೋದಲ್ಲಿ ಕಾವೇರಿಯಿಂದನೇ ಮಾಡಬೇಕು, ನೀರು ಬೇಕು. ಆಗ ಅಣೆಕಟ್ಟಲ್ಲ, ಇದನ್ನೇ ಕಟ್ಟಬೇಕು, ದೊಡ್ಡ ಅಣೆಕಟ್ಟು ಕಟ್ಟಬೇಕು, ಚೆಕ್ ಡ್ಯಾಮ್ ಅಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲಿ ಕಟ್ಟೋದು ಇದೆ. ಆಗ ಕನ್ನಂಬಾಡಿ ಗ್ರಾಮ ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಕನ್ನಂಬಾಡಿ ಜಾಗದಲ್ಲಿ ಕಾವೇರಿ, ಲಕ್ಷ್ಮಣ ತೀರ್ಥ ಮತ್ತು ಹೇಮಾವತಿ 3 ಜನನೂ ಬರ್ತಾರೆ. ಅಲ್ಲಿ 3 ನದಿಗಳು ಬರ್ತವೆ ಕನ್ನಂಬಾಡಿಲಿ. ಸೇರೋ ಜಾಗ ಈಗಲೂ 3 ನದಿಗಳು ಅಲ್ಲಿ ಸೇರ್ಕೊಂಡು ಬರ್ತವೆ ಒಟ್ಟಿಗೆ. ಆದ್ದರಿಂದಾಗಿ ನೀರು ಕೊರತೆ ಇರೋಲ್ಲ. ಅಲ್ಲಿ ದೊಡ್ಡದಾಗಿ ಅಣೆಕಟ್ಟು ಕಟ್ಟಿದ್ರೆ ನೀರು ಶೇಖರಿಸ್ಕೊಂಡು ಅಲ್ಲಿಂದ ನಾವು ಶಿಂಷಾಕ್ಕೆ ನೀರು ಕಳಿಸ್ಬೋದು. ಎಷ್ಟು ವರ್ಷ ಆಗುತ್ತೆ ಕಟ್ಟೋಕ್ಕೆ? ಅಲ್ಲಿವರೆಗೇನು ಫೈನ್ ಕಟ್ಟೋಣವಾ? ಕೊನೆಗೆ ಯಾವ ಸ್ಟೇಜ್ ಬರಬೇಕಾಗುತ್ತೆ ಅಂದರೆ ಒಡವೆ ಮಾರಿಬಿಟ್ಟು ಅವ್ರು ಫೈನ್ ಕಟ್ಟಬೇಕಾಗುತ್ತೆ. ಆ ಸ್ಥಿತಿ ಬರ್ಬೋದು. ನಿಮಗೆ 70-75 ಸಾವಿರ ನೀವು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟು ಅಷ್ಟು ಅಶ್ವಶಕ್ತಿ ಕೊಡ್ತೀವಿ ಅಂತ ಇಲ್ಲದೆ ಹೋಗ್ಬಿಟ್ರೆ ಎಲ್ಲಿ ಕೊಡ್ತೀರಿ ದುಡ್ಡು? ತರಾತುರಿಯಾಗಿ ಕನ್ನಂಬಾಡಿ ಕಟ್ಟೋದು ಲೇಟ್ ಆಗುತ್ತೆ. ಅರ್ಜೆಂಟಾಗಿ ಏನು ಮಾಡಬೇಕು? ಇನ್ನೆಲ್ಲಿಂದಾರೋ ನೀರು ತರಬೇಕು. ಎಲ್ಲಿಂದ ತರೋದು? ನೀರೇ ಇಲ್ಲ. ಆಗ ರಾಮನಾಥ್ಪುರ ಇದೆಯಲ್ಲ, ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಲ್ಲಿ ರಾಮನಾಥ್ಪುರ ಅಂತಿದೆ. ಅಲ್ಲಿಂದ ಒಂದು 3 ಮೈಲಿ ದೂರದಲ್ಲಿ ಕಟ್ಟೆಪುರ ಅಂತ ಒಂದು ಗ್ರಾಮ ಇದೆ. 2 ಮೈಲಿನೋ 3 ಮೈಲಿನೋ ರಾಮನಾಥ್ಪುರದಿಂದ. ಕಟ್ಟೆಪುರದಲ್ಲಿ ಒಂದು ಚೆಕ್ ಡ್ಯಾಮ್ ಇತ್ತು. ನಮ್ಮ ಬಲ್ಮುರಿ, ಎಡಮುರಿ ಎಲ್ಲ ಇದೆಯಲ್ಲ, ಆ ಥರ ಚೆಕ್ ಡ್ಯಾಮು. ಚೆಕ್ ಡ್ಯಾಮು 8 ಅಡಿ ಇರ್ಬೋದು, 10 ಅಡಿ ಇರ್ಬೋದು, 15-18 ಅಡಿ ಇರ್ಬೋದು, ಇಷ್ಟೇ. ಕಟ್ಟೆಪುರದಲ್ಲಿರುವಂಥ ಚೆಕ್ ಡ್ಯಾಮು ಅದನ್ನು ಕೃಷ್ಣರಾಜೇಂದ್ರ ಕಟ್ಟೆ ಅಂತ ಕರೀತಾರೆ. ಸುಮಾರು 18-20 ಅಡಿ ಇರಬಹುದು. ಮಿನಿ ಅಣೆಕಟ್ಟೆ ಅಂತ ಹೇಳ್ಕೊಬೋದು ನಾವು. ಅಲ್ಲಿಂದ ನೀರು ಇಲ್ಲಿಗೆ ಸಾಗಿಸ್ಬೇಕಾದ ಅನಿವಾರ್ಯತೆ ಬರುತ್ತೆ. 80 ಮೈಲಿ ಆಗುತ್ತೆ ಕಟ್ಟೆಪುರಕ್ಕೂ ಶಿಂಷಾಗೂ. ಟೆಂಪರರಿಯಾಗಿ ಪೈಪ್ಗಳಲ್ಲಿ ನೀರಲ್ಲಿಗೆ ಸಾಗಿಸೋ ವ್ಯವಸ್ಥೆ ಮಾಡ್ತಾರೆ. 1909 ಆವಾಗ ಕ್ಯಾಪ್ಟನ್ ದಾಸ್ ಇನ್ಚಾರ್ಜು ಚೀಫ್ ಇಂಜಿನಿಯರು. ಅವನಿಗೆ ಮುಂಚೆ ಮೆಕ್ಕಚಿನ್ ಅಂತಿದ್ದ. ಇನ್ಚಾರ್ಜು ಚೀಫ್ ಇಂಜಿನಿಯರ್ ಅವನು ಡೆಪ್ಟಿ ಚೀಫ್ ಇಂಜಿನಿಯರ್. ಅವನು ಮೂಲತಃ ಚೀಫ್ ಇಂಜಿನಿಯರ್ ರಿಟೈರ್ ಆದಾಗ ಇವನು ಇನ್ಚಾರ್ಜು. ಅವನು ಅಲ್ಲಿಂದ ಕಟ್ಟೆಪುರದಿಂದ ಅಲ್ಲಿಗೆ ಟೆಂಪ್ರರಿಯಾಗಿ ಅರೇಂಜ್ ಮಾಡಿದ್ದಾನೆ. ಯಾವಾಗ 4ರಲ್ಲೇ 1902ರಲ್ಲಿ ಕರೆಂಟ್ ಉತ್ಪಾದನೆ ಮಾಡಿದ್ವಿ, 3ರಲ್ಲಿ ಫೈನ್ ಕಟ್ಟಿದ್ವಿ. ತಕ್ಷಣ ಅದನ್ನು ಅರೇಂಜ್ ಮಾಡಿ, ಯಾವಾಗ ಕರ್ಸನ್ ಇಲ್ಲ ಅಂತಂದ, ಗೇರ್ ಸೊಪ್ಪೆಲ್ಲಿ ಆಗಲ್ಲ ಅಂದ ತಕ್ಷಣ ಅರೇಂಜ್ ಮಾಡ್ತಾರೆ. 1904 ಸಮಯ ಅಂತ ಇಟ್ಕೊಳ್ಳಿ. ಪೈಪ್ ಅಲ್ಲಿಂದ ಕರೆಂಟು ಇಲ್ಲಿ ನೀರು ಬಂತಲ್ಲ. ಈ ಕಟ್ಟೆಪುರದ ನೀರು ಸುಮಾರು 18 ಅಡಿ ಎತ್ತರ ಇದೆ, 18-20 ಅಡಿ ಇದೆ. ಅದು ಸೇಫ್ ಆಯಿತು. ಕರೆಂಟ್ ಉತ್ಪಾದನೆ ಫೈನ್ ಕಟ್ಟಲ್ಲ ಅಂತಾಯಿತು. ನಾವು 1909 ಏಪ್ರಿಲ್ 25 ಒಂದು ಕಡೆ, ಏಪ್ರಿಲ್ ಮೇ 25 ನಾನು ಹೇಳ್ತೀನಿ ಕರೆಕ್ಟ್ ಡೇಟು. ಅವಾಗ ಇವನು ಇನ್ಚಾರ್ಜ್ ಚೀಫ್ ಇಂಜಿನಿಯರ್ ಕ್ಯಾಪ್ಟನ್ ದಾಸ್. ಮೆಕ್ಕಚಿನ್ ರಿಟೈರ್ ಆಗಿದ್ದ. ಹಿಂದಿನ ದಿನ ಒಂದು ವಾರ ಮಳೆ ಬಂದ್ಬಿಟ್ಟು ಕೊಡಗಲಿ ಪ್ರವಾಹ ಜಾಸ್ತಿ ಆಗ್ಬಿಡುತ್ತೆ. ಜಾಸ್ತಿ ಪ್ರವಾಹ. ಇದು ಟೆಂಪ್ರರಿ ನೀವು ಅರೇಂಜ್ ಮಾಡಿದ್ದು. ಕಟ್ಟೆ ಹೀಗಿದೆ, ನದಿ ಹೀಗೆ ಬರುತ್ತೆ, ನೀರು ಹೀಗೆ ಹೋಗುತ್ತೆ. ನೀವು ಪೈಪು ಹೀಗೆ ಹಾಕ್ಕೊಂಡೋಗಿದ್ದರೆ ಇಲ್ಲಿಂದ ಪ್ರವಾಹ ಈ ಕಡೆ ಜಾಸ್ತಿ ಆದಾಗ ಈ ಟೆಂಪ್ರರಿ ಅರೇಂಜ್ಮೆಂಟ್ ಮಾಡಿದ್ನಲ್ಲ ಪೈಪ್ಗಳು ಹಾಕೋದು,
ಅದು ಏರುಪೇರಾಗೋಯ್ತು. ಗಾರೆ ಹಾಕಿ ಅದು ನಿಲ್ಲಿಸೋದಾಗೆ ಸಿಮೆಂಟ್ ಅವೆಲ್ಲ ಇರಲೇ ಇಲ್ಲ. ಏರುಪೇರಾಯಿತು, ರಿಪೇರಿ ಮಾಡಬೇಕಲ್ಲ. ಕ್ಯಾಪ್ಟನ್ ಡಾಸ್ ಕಟ್ಟೇಪುರದಿಂದ 7 ಜನ ಕೂಲಿಯವರು ಕರ್ಕೊಂಡು ತೆಪ್ಪದಲ್ಲಿ ಹೋಗ್ತಾನೆ. ಚಿಕ್ಕ ದೋಣಿ ರಿಪೇರಿ ಮಾಡ್ತಾನೆ. ನೆಮ್ಮದಿ ಆಯಿತು. ನದಿ ಹೀಗೆ ಬಂದರೆ ಆ ನದಿಯಿಂದ ಒಂದು 3-4 ಫರ್ಲಾಂಗ್ ದೂರದಲ್ಲಿ ಕಟ್ಟೆಪುರ ಹಳ್ಳಿ ಇದೆ. ಅದು ಈ ಕಡೆಗೆ ಪೂರ್ವಕ್ಕೆ ಒಂದು ಪುಟ್ಟ ಐಲ್ಯಾಂಡ್ ಇದೆ. ಬ್ಯಾಕ್ ವಾಟರ್ಸ್ ಅಂತೀವಲ್ಲ, ಆ ಥರದಲ್ಲಿ ಈ ಹೊಳೆ ಪಕ್ಕದಲ್ಲಿ ಒಂದು ಪುಟಾಣಿ ಐಲ್ಯಾಂಡ್ ಇದೆ. ಇವನು ಕೂಲಿಗಳಿಗೆ ಹೋಗ್ರಯ್ಯ ಊರಿಗೆ ಅಂತ ಹೇಳಿದ್ದಾನೆ. ಇವನು ಈಜ್ಕೊಂಡು ಬಂದಿದ್ದಾನೆ ಐಲ್ಯಾಂಡ್ ಹತ್ರಕ್ಕೆ. ಅವನಿಗೆ 31 ವಯಸ್ಸು. ಆ ವಯಸ್ಸಿನ ಉತ್ಸಾಹ ಇದೆಯಲ್ಲ, ಒಳ್ಳೆ ರಿಪೇರಿ ಮಾಡಾಯಿತು, ಖುಷಿ. ಐಲ್ಯಾಂಡ್ಗೆ ಹೋಗ್ತೀನಿ ನಾನು, ಹೋಗ್ರೆ ಈಜ್ಕೊಂಡು ಬರ್ತಾನೆ. ಐಲ್ಯಾಂಡ್ಗೆ 10 ಅಡಿ ದೂರದಲ್ಲಿದ್ದಾನೆ ಅವನು. ಕೂಗಾಟ ಕೇಳುತ್ತೆ ಇವ್ರದ್ದೆಲ್ಲ. ಈಜ್ತಾನೆ, ತಿರುಗಿ ನೋಡಿದ್ರೆ ತೆಪ್ಪ ಮುಗಿಸ್ಕೊಂಡ್ಬಿಟ್ಟಿದೆ. ಅವರು ಕೂಗಾಡ್ತಿದ್ದಾರೆ. ಯಾವುದೋ ಅಲೆ ಹೊಡೆದಿದೆ, ತೆಪ್ಪ ಮುಗಿಸ್ಕೊತ್ತು. ಕೂಲಿಗಳು ಕೂಗಾಡ್ತಿದ್ದಾರೆ. ಇವನು ಈಜ್ತಿದ್ದವನು ತಲೆ ಎಣಿಸ್ತಾನೆ. 6 ಜನ ಕಾಣ್ತಾರೆ, ಒಬ್ಬ ಕಾಣಲ್ಲ. 8 ಜನದಲ್ಲಿ 7 ಜನ ಕಾಣ್ತಾರೆ, ಒಬ್ಬ ಕಾಣಲ್ಲ. ಏನು ಮಾಡಬೇಕು ಅವನು? ಪ್ರವಾಹ ಹೊಡಿತಾ ಇದೆ. ಬ್ಲಡಿ ಇಂಡಿಯನ್ ಕೂಲಿ, ಲೆಟ್ ಹಿಮ್ ಡೈ, ವಾಟ್ ಡು ಐ ಕೇರ್. ಸಾಮಾನ್ಯವಾಗಿ ನಾನು ಸೇಫಾಗಿದ್ದೀನಿ. ಆ ಪ್ರವಾಹದಲ್ಲಿ ಅವನಲ್ಲಿ ಹುಡುಕೋದು ಅವ್ನು ಹೇಳಲ್ಲ. ಅವನು ಹುಡುಕೊಂಬರ್ತಾನೆ. ಅವನು ಕ್ಯಾಪ್ಟನ್ ಡಾಸು ಕಾಣದೇ ಇರೋ ಕೂಲಿ ಹುಡಿಕೊಂಡು ವಾಪಸ್ ಬರ್ತಾನೆ ಅವನು. 3ನೇ ದಿನ ಇವನು ಶವ ಸಿಗುತ್ತೆ. ಆ ಕೂಲಿ ಉಳ್ಕೋತಾನೆ. ಅವನ ತಲೆಗೆ ಒಂಚೂರು ಏಟು ಬಿದ್ದಿರುತ್ತೆ ಅವನಿಗೆ, ಅವನು ಉಳ್ಕೋತಾನೆ. ಕ್ಯಾಪ್ಟನ್ ಡಾಸು ಸತ್ತ. ಇವನಿಗೆ ಅಲೆ ಹೊಡೆದೆ, ಕಾಲಿಗೇನೋ ಸಿಕ್ಕಾಕೊಂಡಿತ್ತು, ಅಲೆ ಹೊಡೆದೆ, ಸೀದಾ ಹೋಗಿ ಕಲ್ಲು ಹೊಡೆದೆ. ಅವನ ಶವ ಸಿಗಲಿಲ್ಲ. ಅವತ್ತು ಸಿಗುತ್ತೆ ಶವ. ಅವನ ಸಮಾಧಿ ನಾನು ಹುಡಿಕೊಂಡು ತಿರುಗಿದೆ. ಹಾಸನ, ಮಡಿಕೇರಿ, ವಿರಾಜಪೇಟೆ, ಕಟ್ಟೇಪುರದಿಂದ 1-2 ಮೈಲಿ ದೂರದಲ್ಲಿ ಒಂದು ಬ್ರಿಟಿಷ್ ಕಾಲೋನಿ ಇದೆ. ಅಲ್ಲೊಂದು ಚರ್ಚ್ ಇದೆ. ಅಲ್ಲೂ ಕೆಲವು ಸಮಾಧಿಗಳಿವೆ. ಅಲ್ಲಿ ಹುಡುಕ್ತೆ, ಬೆಂಗಳೂರು ಹುಡುಕ್ತೆ, ಎಲ್ಲೂ ಅವನ ಸಮಾಧಿ ಸಿಗಲಿಲ್ಲ ನನಗೆ. ಆಯಿತು, ಅವನು ಸತ್ತ. ನಾವು ಅವನ ಬಾಡಿ ಅವ್ರಿಗೆ ಸಿಕ್ತು. ಎಲ್ಲೋ ಸಮಾಧಿ ಮಾಡಿದ್ದಾರೆ. ಲಂಡನ್ಗೆ ಕಳಿಸಿದ್ರು ನನಗೆ ಗೊತ್ತಿಲ್ಲ. ಮೈಸೂರು ಗೆಜೆಟ್ಲಿ, ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ಲಿ ಒಂದು ವಾಕ್ಯ ಬರಿತೀವಿ ನಾವು. 5-6 ಲೈನ್ ಬರುತ್ತೆ. ಒಂದು ಸೆಂಟೆನ್ಸ್ ಏನು, ಈ ಥರ ದುಃಖ ಸಂಗತಿ ಏನಂದರೆ, ಮುಳುಗ್ತಾ ಇದ್ದು ಕೂಲಿ ಉಳ್ಸೋಕ್ಕೆ ಹೋಗಿ ಕ್ಯಾಪ್ಟನ್ ಡಾಸ್ ಸತ್ತ. ಅಲ್ಲಿ ಒಂದೇ ಕಡೆ ಅವನ ಹೆಸರು ಹೇಳೋದು ಗೆಜೆಟ್ಲಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.